ಅದರಲ್ಲೂ ಕೂಡ ಯುದ್ಧದ್ದೇ ಸುದ್ದಿ. ಕಳೆದ 20 ದಿನಗಳಿಂದ ಇಡೀ ಪ್ರಪಂಚವನ್ನೇ ಅಲುಗಾಡಿಸುತ್ತಿರುವಂತಹ, ತಲ್ಲಣಗೊಳಿಸುತ್ತಿರುವಂತಹ ಮತ್ತು ಯಾವಾಗಪ್ಪ ಮುಗಿಯುತ್ತೆ ಅಂತ ಎಲ್ಲರೂ ಕಾಯ್ತಾ ಇರುವಂತಹ ಏಕೈಕ ಸುದ್ದಿ ಅದು ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಸುದ್ದಿ. ಈ ಯುದ್ಧ ಇಡೀ ಪ್ರಪಂಚಕ್ಕೆ ಎಫೆಕ್ಟ್ ಮಾಡಿದೆ. ಭಾರತ ಕೂಡ ಅದರ ಹೊರತಾಗಿಲ್ಲ. ಹಾಗಾದ್ರೆ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದಿದ್ಯಾ ಅಥವಾ ಇನ್ನಷ್ಟು ಟ್ರಿಗರ್ ಆಗಿ ರಣಭೀಕರ ಸ್ಟೇಜ್ಗೆ ಹೋಗ್ತಾ ಇದೆಯಾ? ಪರಮಾಣು ಪರೀಕ್ಷೆ ಕೂಡ ನಡೆಯುತ್ತಾ? ಅಟಾಮಿಕ್ ಪವರ್ ಅನ್ನ ಬಳಸ್ತಾರಾ? ಪರಮಾಣು ಬಾಂಬ್ಗಳನ್ನ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಎಂಡ್ ಆಫ್ ದಿ ಎರಾ, ಈ ಯುಗದ ಸಮಾಪ್ತಿಗೆ ಏನು ಐಡಿಯಾಲಜಿಕಲ್ ವಾರ್ ಇದೆ ಇರಾನ್ದು ಮತ್ತು ಇಸ್ರೇಲ್ದು, ಇದು ಯುಗ ಸಮಾಪ್ತಿಯ ದಿನಗಳು ಹತ್ತಿರ ಬಂದಿದ್ಯಾ? ಹೋಲಿ ವಾರ್ ಅಂತ ಏನು ಇವ್ರು ಕರೆದುಕೊಳ್ತಾರೆ, ಪವಿತ್ರ ಯುದ್ಧ, ಆ ಲೆವೆಲ್ಗೆ ಏನಾದ್ರೂ ತಂದಿಟ್ಟು ಬಿಡ್ತಾರ? ಮನುಕುಲದ ವಿನಾಶದ ಎಡೆಗೆ ನಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾರ ಇವರಿವರ ಒಂದು ಉಚ್ಚಾಟಗಳಿಗೆ? ಈ ರೀತಿಯಂತ ಹಲವಾರು ಪ್ರಶ್ನೆಗಳಿವೆ. ಹಾಗಾದ್ರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರತೆ ಯಾವ ರೀತಿ ಇತ್ತು ಮತ್ತು ಭಾರತಕ್ಕೆ ಇನ್ನೊಂದು ಹಡಗು ಬಂತ. ಭಾರತ ಇರಾನ್ಗೆ ಬಹಳಷ್ಟು ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಒಂದು ಶಿಪ್ ಅನ್ನ ಕಳುಹಿಸಿದೆ. ಆ ಮೂಲಕ ನಮ್ಮ ಮಾರ್ಗ ಸಲೀಸಾಯ್ತಾ? ನಮ್ಮ ಹಡಗುಗಳು ವಾಪಸ್ ಬರೋದಕ್ಕೆ ಆರಂಭ ಆಗಿದೆಯಾ? ಮತ್ತು ಅಮೆರಿಕ ನಿಜಕ್ಕೂ ಕೂಡ ಈಗ ಶರಣಾಗುವಂತ ಸ್ಥಿತಿಗೆ ಬಂದು ಬಿಟ್ಟಿದ್ಯಾ? ಟ್ರಂಪ್ ಪಾಪ್ಯುಲಾರಿಟಿ ಕಡಿಮೆ ಆಗಿ ಆತ ಯಾವಾಗಾದ್ರೂ ಎಕ್ಸಿಟ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾ? ನಮ್ಮ ವಿದೇಶಾಂಗ ನೀತಿ ಜೈಶಂಕರ್ ಅವರು ಏನ್ ಹೇಳ್ತಾ ಇದ್ದಾರೆ? ಅದೇ ರೀತಿ ಯುಗಾದಿ ಮತ್ತು ರಂಜಾನ್ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೂರೈಕೆ ಕಡಿಮೆ ಆಗ್ತಾ ಇದೆ, ಈ ಮಧ್ಯೆ ದಿನಬಳಕೆ ವಸ್ತುಗಳ ರೇಟು ಜಾಸ್ತಿ ಆಗ್ತಾ ಇದೆ. ಗ್ರಾಹಕರಿಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಬೀಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಂಚ್ ಆಫ್ ಸ್ಟೋರೀಸ್ ಇದಾವೆ.